ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಅಕ್ಷಯ ತೃತೀಯ ಫಲಾಫಲಗಳನ್ನು 2024ರ ಫಲಾಫಲ ನೋಡೋಕೆ ಹೋದಾಗ ಕಟಕ ರಾಶಿಯವರಿಗೆ ಇದು ಬಂಪರ್ ಕಾಲ, ಅದ್ಭುತವಾದ ಕಾಲ, ಸುಭಿಕ್ಷ ಕಾಲ. ಯಾಕೆಂದರೆ ಗುರುಬಲ ಬೇರೆ ಬಂದಿದೆ. ಈ ರಾಶಿಯವರಿಗೆ 11ರಲ್ಲಿ ಗುರು ಇದ್ದಾನೆ, 8ರಲ್ಲಿರ್ತಕ್ಕಂಥ ಶನಿ ಅಷ್ಟಮ ಶನಿ ಅಂತ ಹೇಳ್ಬೋದು. ಆದರೆ ಗುರುವಿನ ಅನುಗ್ರಹ ಇದ್ದಾಗ ಶನಿಯ ಒಂದು ಅವಕೃಪೆ ಕಡಿಮೆ ಆಗಿರ್ತಕ್ಕಂಥದ್ದು. ಈ ಒಂದು ಕಟಕ ರಾಶಿಯವರಿಗೆ ಅಕ್ಷಯ ತೃತೀಯ ಪ್ರಭಾವ ನೋಡೋಕೆ ಹೋದಾಗ ಇವರಿಗೆ ಅದೃಷ್ಟ ಕೂಡಿ ಬರ್ತಾ ಇದೆ. ಇವರಿಗೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ತುಂಬ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿದ್ಯೆಯಲ್ಲಿ ಪ್ರಗತಿ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಇದು ಅದೃಷ್ಟದ ಕಾಲ. ಡಾಕ್ಟ್ರು ಓದ್ತಾ ಇರ್ತಾರೆ, ಇಂಜಿನಿಯರಿಂಗ್ ಓದ್ತಾ ಇರ್ತಾರೆ, ಕಂಪ್ಯೂಟರ್ ಸೈನ್ಸ್ ಓದ್ತಾ ಇರ್ತಾರೆ, ಯಾವುದೋ ಒಂದು ಕಲೆ ಅಥವಾ ಬೇರೆ ಏನೋ ಓದ್ತಾ ಇರ್ತಾರೆ, ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇರ್ತಾರೆ. ಇಂಥವರಿಗೆಲ್ಲ ಸುಭಿಕ್ಷ ಕಾಲ ಅಂತ ಹೇಳುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಕಾಲ ಸಹ ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ. ಮೇಲಧಿಕಾರಿಗಳ ಪ್ರಶಂಸೆ ಸಿಗುತ್ತೆ. ವ್ಯಾಪಾರಸ್ಥರಿಗೆ ತುಂಬಾ ಶುಭ ಕಾಲ ಕೂಡ ಇದಾಗಿರುತ್ತೆ. ವ್ಯಾಪಾರದಲ್ಲಿ ಸಾಕಷ್ಟು ವಿಸ್ತರಣೆ ಆಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಅಪವಾದಗಳಿಂದ ಮುಕ್ತರಾಗ್ತಕ್ಕಂಥ ಕಾಲ. ಹಣ ಹೂಡಿಕೆಯಲ್ಲಿ ಶುಭ ಆಗ್ತಕ್ಕಂಥದ್ದು. ಆಸ್ತಿಯ ವಿಷಯದಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಳ್ತಕ್ಕಂಥದ್ದು. ಮನೆ ಸೈಟು ತಗೊಳ್ಳೋ ಯೋಗ ಕೂಡ ಈ ಒಂದು ಕಟಕ ರಾಶಿಯವರಿಗೆ ಇರ್ತಕ್ಕಂಥದ್ದು. ಹಳೆ ಬಾಕಿ ವಸೂಲಿ ಆಗುತ್ತೆ. ಬ್ಯಾಂಕ್ ಸಾಲಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಾ, ಒಳ್ಳೆಯದಾಗುತ್ತೆ. ನೌಕರಿಯಲ್ಲಿ ಶುಭ ಆಗ್ತಕ್ಕಂಥದ್ದು. ಹಾಗೆ ಈ ಒಂದು ರಾಶಿಯವರಿಗೆ ತಾವು ಇಚ್ಛೆ ಪಟ್ಟಂತಹ ಕಾಮ್ಯಗಳು ಅಥವಾ ವಿವಾಹ ಆಗಬೇಕು ಅಂತಿದ್ದೀರಾ, ಈಗಾಗಲೇ ಮನಸ್ಸಲ್ಲಿ ಯಾರೋ ಒಬ್ಬರನ್ನ ತಾವಾಗಲೇ ಗುರ್ಸ್ಕೊಂಡು ಇಟ್ಕೊಂಡಿದ್ದೀರಾ, ಅದು ಕೂಡ ಈಡೇರ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಸ್ವಲ್ಪ ಮನೆ ಬದಲಾವಣೆ ಮಾಡೋದು, ಸ್ಥಾನ ಪಲ್ಲಟ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ಒಂದು ಕಟಕ ರಾಶಿಯವರಿಗೆ ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರು ಪುಸ್ತಕ ದಾನ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಜೊತೆ ಸ್ವಲ್ಪ ಹೊತ್ತು ನಾವು ಯಾರ್ಯಾರ ಜೊತೆನೋ ಇರ್ತೀವಿ, ನಮ್ಮ ಮಕ್ಕಳು ಅಂತಲ್ಲ, ಯಾವುದೇ ಶಾಲೆಯ ಮಕ್ಕಳು ಸಣ್ಣ ಪುಟ್ಟ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದೆ ಆದರೆ ಆ ಒಂದು ದೈವ ಬಲ, ದೈವ ಕೃಪೆ ಕೂಡ ನಮಗೆ ಸಿಗುತ್ತೆ. ಈ ರಾಶಿಯವರಿಗೆ ಅಕ್ಷಯ ತೃತೀಯ ಫಲಾಫಲದಲ್ಲಿ ಭಾಳಷ್ಟು ವಿಶೇಷವಾದ ಬದಲಾವಣೆ ಆಗ್ತಕ್ಕಂಥದ್ದು, ಶುಭ ಆಗ್ತಕ್ಕಂಥದ್ದು, ಸಂಕಲ್ಪಗಳು ಈಡೇರ್ತಕ್ಕಂಥದ್ದು. ಬಹುಮುಖ್ಯವಾಗಿ ಮಹಿಳೆಯರಿಗೆ ಅನಾರೋಗ್ಯ ಕಾಡ್ತಾ ಇದ್ದಿದ್ದೆ ಆದರೆ ಅದರಿಂದ ಮುಕ್ತರಾಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಹಣಕಾಸಿನ ಯೋಗ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ. ಆಕಸ್ಮಿಕ ಧನ ಪ್ರಾಪ್ತಿ ಆಗ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ, ರೈತರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಓಂ ವಿತ್ತೇಶ್ವರಾಯ ನಮಃ, ಓಂ ವಿತ್ತೇಶ್ವರಾಯ ನಮಃ, ಇದು ಕುಬೇರನ ಅನೇಕ ವಿಶೇಷವಾದ ನಾಮಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಹಾಗಾಗಿ ಈ ಮಂತ್ರ ಜಪ ಮಾಡ್ಕೊಳ್ಳೋದು. ಜೊತೆಗೆ 2 ಮತ್ತು 5 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ನಾವು ನಲ್ಲಿ ಮರ ಅಂತ ಕರಿತೀವಿ, ಅದರ ಜೊತೆಗೆ ಆಮ್ಲ ಮರ ಅಂತ, ನಲ್ಲಿಕಾಯಿ ಮರ, ಆ ಗಿಡವನ್ನು ಯಾವುದಾದ್ರೂ ದೇವಸ್ಥಾನ, ದೇವಿ ದೇವಸ್ಥಾನಕ್ಕೆ ಆ ಸಸಿಯನ್ನು ಕೊಟ್ಟು ಬಂದಿದ್ದಾದರೆ, ಇದು ಇವತ್ತೇ ಕೊಡಬೇಕು ಅಂತಿಲ್ಲ, ನಿಮಗೆ 15 ದಿವಸ ಟೈಮ್ ಇರುತ್ತೆ. ಆ ಸಮಯದಲ್ಲಿ ಇದನ್ನು ಕೊಟ್ಟು ಬನ್ನಿ. ಕಟಕ ರಾಶಿಯವರಿಗೆ ಇನ್ನೂ ಹೆಚ್ಚು ಕೂಡಿ ಬರುತ್ತೆ. ಕುಬೇರನ ಅನುಗ್ರಹ ಸಿಗುತ್ತೆ, ಮಹಾಲಕ್ಷ್ಮಿಯ ಕೃಪೆ ಸಿಗುತ್ತೆ, ಅಷ್ಟಮಹಾಲಕ್ಷ್ಮಿಯ ಕೃಪೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ.